ನಮಸ್ಕಾರ ಗುರುಗಳೇ, ನಾವು ಮಸ್ತಿ ಮಂಜನ ಚಾನಲಿಂದ ಬಂದಿದ್ದೀವಿ. ನಿಮ್ಮಲ್ಲಿ ಒಂದು ನನಗೆ ಪ್ರಶ್ನೆ ಇದೆ. ಏನು ಕೇಳಿ. ನೀವು ಈ ಹುಚ್ಚಾಸ್ಪತ್ರೆ ನಡೆಸ್ತಿದ್ದೀರಲ್ಲ, ಇಲ್ಲಿ ಬರೋರು ನಿಜವಾದ ಹುಚ್ಚರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೊಂದು ವಾಷಿಂಗ್ ಮಷಿನ್ ಇಟ್ಟಿದ್ದೀವಿ. ಇಲ್ಲಿ ಯಾರೇ ಹೊಸಬ್ರು ಬಂದರೂ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತೀವಿ. ಬಟ್ಟೆ ಒಗ್ದಾದ್ಮೇಲೆ ನೀರನ್ನು ಬೇಗ ತೆಗೆದು ಹೊರಗಾಕಕ್ಕೆ ಇವು ಮೂರರಲ್ಲಿ ಯಾವುದನ್ನು ಬಳಸ್ತೀರಾ? ಪೂನು, ಚಂಬು, ಬಕೆಟ್. ನೀವು ಹೇಳಿದ 3 ವಸ್ತುಗಳಲ್ಲಿ ಬಕೆಟೇ ದೊಡ್ಡದು, ಅದಕ್ಕೆ ಬಕೆಟೇ ಉಪಯೋಗಿಸ್ಬೇಕು. ಗೊತ್ತಾಯ್ತು ಗುರುಗಳೇ. ನೀವು ಹೇಳಿದ ಉತ್ತರ ತಪ್ಪು. ವಾಷಿಂಗ್ ಮಷೀನಲ್ಲಿರೋ ಪೈಪನ್ನೇ ಬಳಸಿದ್ರೆ ನೀರನ್ನ ಇನ್ನೂ ಬೇಗ ಹೊರಗಾಕ್ಬೋದು. ಇದರಿಂದ ಏನು ಅರ್ಥ ಆಗುತ್ತೆ ಅಂದ್ರೆ ನೀವು ಹುಚ್ಚರೆ ಅಂತ. ನಿಮಗೂ ಕೂಡ ಚಿಕಿತ್ಸೆ ಅಗತ್ಯ ಇದೆ. ಹಿಡ್ಕೋ. ನಮಸ್ಕಾರ ಸ್ವಾಮಿ. ಸ್ವಾಮಿಗಳಿಗೆ ಟೀ ಕಾಫಿ ಏನು ಕೊಡ್ಲಿ? ಅವೆಲ್ಲ ಅಭ್ಯಾಸ ಇಲ್ಲ ಸ್ವಾಮಿ. ಹೋಗ್ಲಿ, ತಿನ್ನಕ್ಕೆ ಏನಾದ್ರು ಕೊಡ್ಲೆ? ಈಗ ತಾನೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದೆ ಸ್ವಾಮಿ. ಕುಡಿಯೋಕೆ ನೀರಾದ್ರೂ ಕೊಡ್ಲಾ? ಅದು ನಮ್ಮ ಹತ್ರನೇ ಇದೆ ಸ್ವಾಮಿ. ಬಿಸ್ಕೆಟ್ ಏನಾದ್ರು ಕೊಡ್ಲಾ? ಅವೆಲ್ಲ ನಾವು ತಿನ್ನಂಗಿಲ್ಲ ಸ್ವಾಮಿ. ಹೋಗ್ಲಿ, ಏನಯ್ಯ ಬೇಕು ನಿನಗೆ? ಅದು ನಿಮ್ ಗಂಟೆ ಬೇಕಾಯ್ತು ಸ್ವಾಮಿ. ನನ್ನ ಗಂಟೆ ಬೇಕಾ? ಹ್ಞೂ ಸ್ವಾಮಿ. ಕೊಡ್ತೀನಿ ಬಾರಪ್ಪ. ಬರ್ತೀನಿ ಸ್ವಾಮಿ. ನನ್ನ ಮಗನೇ, ಬನ್ನಿ 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 ಸ್ವಾಮಿಗಳೇ. ಸ್ವಾಮಿಗಳು ಏನೋ ಕೇಳ್ತಾ ಇದ್ರಿ. ಅದೇ ನಿಮ್ ಗಂಟೆ ಸ್ವಾಮಿ. ಯೋ ಒಂದು ಪಕ್ಷ ನೀನು ಇಡೀ ನನ್ನ ಆಸ್ತಿ ಕೇಳಿದ್ರು ಬರ್ಕೊಟ್ಬಿಡ್ತಾ ಇದೆ ಕಣಯ್ಯ. ಆದರೆ ನೀನು ಕೇಳಬಾರ್ದನ್ನೇ ಕೇಳ್ತಾ ಇದೆಯಾ. ಸೀದಾ ನನ್ನ ಗಂಟೆ ವಿಷಯಕ್ಕೆ ಬಂದಿದ್ಯಾ ಅಂದರೆ ನಿನಗೆ ಏನು ಮಾಡಿದ್ರು ಕಡಿಮೆನೆ. ಇಲ್ಲೇ ಕುಮಾರ, ಒಂದು ದೊಣ್ಣೆ ಕೇಳಬಾರ್ದು, ಕೇಳಿದ್ರೆ ಆಗ್ಬಾರ್ದೆ ಆಗೋದು. ಗಂಟೆ ಬೇಕಾ? ಸೌಂಡ್ ಬರ್ತಾ ಇದೆಯಾ? ಗಂಟೆ ಕೇಳ್ತಾವೆ. ನಮ್ಮ ಊರಲ್ಲಿ ದೇವಸ್ಥಾನ ಕಟ್ಟಿಸ್ತಿದ್ವಿ. ನಿಮ್ ಗಂಟೆ ನೋಡ್ದೆ, ನಿಮ್ಮ ಹತ್ರ ದುಡ್ಡು ಕೇಳೋ ಮೊದಲು ಗಂಟೆ ಕೇಳ್ದೆ. ಅದಕ್ಕೆ ಸರಿಯಾಗಿ ಹೇಳಿ, ಗಂಟೆ ಕೊಡೋದ್ರೆ ನಾನೇ ಕೊಡ್ತಾ ಇದ್ದೆ. ಅದ್ಬಿಟ್ಟು ನೀನು ನಿಮ್ ಗಂಟೆ ಕೊಡಿ ಅಂತ ಕೇಳ್ತಾ ಇದ್ರೆ ಆಯ್ತು, ಅಳಬೇಡ ಬಿಡಯ್ಯ. ಆ ಗಂಟೆ ತಾನೇ ಬೇಕು, ಕೊಡ್ತೀನಿ. ಲವ್ ಕುಮಾರ, ಆ ಗಂಟೆ ನೇತಾಕೋ. ಗಂಟೆ ಕೊಟ್ಬಿಟ್ರೆ ಸಮಾಧಾನ ಆಯ್ತಾ? ನೋಡೋ, ಈ ಗಂಟೆ ನೋಡ್ಕೊಂಡು ಸೀದಾ ಊರ್ ಕಡೆ ಹೊರಟೋಗ್ಬಿಡು. ತಿರ್ಗಾ ಅಲ್ಲಿ ಹೋಗಿ ನಿಮ್ ಗಂಟೆ ಕೊಡಿ ಅಂದ್ರೆ ಇರೋ ನಿನ್ ಗಂಟೆನ ಕಿತ್ತು ಕೈ ಕೊಟ್ಬಿಡ್ತಾರೆ. ಗೊತ್ತಾಯ್ತಾ? ಇಲ್ಲ ಸ್ವಾಮಿ, ನಿಮ್ ಗಂಟೆ ಮಾಡ್ಸ್ಕೊಂಡು ನಾ 3 ಕೊಟ್ಟಿದ್ದೀನಿ ಸ್ವಾಮಿ. ಆಯ್ತಾಯ್ತು. ಲವ್ ಕುಮಾರ, ನಿನ್ ಗಂಟೆ ಕೊಡ. ಒಂದು ಲೋಟ ಕಾಫಿ ಕೊಡ. ಏನ್ ಮಂಜ, ಈ ಕಡೆ ಚಪ್ಪಲಿ ತರೋಣ ಅಂತ ಹೋಗ್ತಿದ್ದೆ. ಚಪ್ಪಲಿ ತರಕ ಮಾರ್ಕೆಟ್ ಇರೋದು ಈ ಕಡೆ ಕಣೋ. ಈ ಕಡೆ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. 1 ಗಂಟೆ ಆದ್ಮೇಲೆ ಏನೋ ಮಂಜ. ಏನ್ ಗೋಬಲ್ಲ, ಏನಪ್ಪ ಇನ್ನೊಂದ್ ಜೊತೆ ಚಪ್ಪಲಿ ತರ ಕೊಡ್ತಾ ಇದ್ಯಾ? ಇಲ್ಲ ಕಣಪ್ಪ, ಆಗ್ಲೇ ತಂದಿದ್ನಲ್ಲ, ಅದ್ಯಾಕೋ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬರ್ಲಾ? ಎಷ್ಟೊತ್ತಿಂದ ನಾ ಕಾಯೋದು? 1 ನಿಮಿಷ ಇದೆ, ಫೋನ್ ಮಾಡಿದ್ದೀನಿ, ಬಂದು ಕೊಡ್ತಾನೆ. ಎಷ್ಟ್ ಸಲ ಫೋನ್ ಮಾಡ್ತೀಯೋ? ನೋಡು ಬಂದ. ಲವ್ ಇವನಿಗೆ ನಾನು 1000 ರೂಪಾಯಿ ಕೊಡ್ಬೇಕಣ. ಒಂದೇ ಹಿಂಸೆ ಇಡ್ತಾವನೆ. ನೀನ್ ನನ್ಗೆ 1000 ರೂಪಾಯಿ ಕೊಡ್ಬೇಕಲ್ಲ, ಅದನ್ನ ಕೊಟ್ಬಿಟ್ರೆ ಇವನು ಕೊಟ್ಟು ಋಣ ತೀರ್ಸ್ಕೊಂಡ್ಬಿಡ್ತೀನಿ ಕಣಪ್ಪ. ಶಂಕ್ರಿನ ನನ್ಗೆ 1000 ರೂಪಾಯಿ ಕೊಡ್ಬೇಕು. ಗೊತ್ತಾ ಇವನು? ಅಪ್ಪ, ನಿಮ್ ವ್ಯವಹಾರ ಹೆಂಗನ ಹಾಳಾಗಿ ಹೋಗ್ಲಿ, ನನಗೆ ನೀನು ಕೊಟ್ಬಿಟ್ರೆ ಇವ್ರು ಕೊಟ್ಟು ನಾನು ಕ್ಲಿಯರ್ ಮಾಡ್ಕೊಳ್ತೀನಿ. ಕೊಡಲ್ಲ? ನನ್ನ ಹತ್ರ 1000 ಇಲ್ಲ. ತಗೋ, ಒಂದು 500 ರೂಪಾಯಿ ಇದೆ. ಇನ್ನು 500 ರೂಪಾಯಿ ನಾಳೆ ಕೊಡ್ತೀನಿ. ಲವ್ ಶಂಕ್ರಿ, 500 ರೂಪಾಯಿ ಅಡ್ಜಸ್ಟ್ ಆಯ್ತು. ಇನ್ನು ಉಳಿದಿದ್ದ 500 ರೂಪಾಯಿ ನಾನು 2 ದಿವಸದಲ್ಲಿ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ. ತಗೊಳ. 2 ದಿವಸ? ನೀನ್ ಯಾವಾಗ ಕೊಡ್ತೀಯ ನನಗೆ? ಇರೋದು 500 ರೂಪಾಯಿ. ಇನ್ನು 500 ರೂಪಾಯಿ ನಾಳೆ ನಾಡೋದು ಕೊಡ್ತೀನಿ ಕಣ. ಮಂಜ, ನಿನಗೆ ಹೆಂಗಿದ್ರು 500 ರೂಪಾಯಿ ಕೊಡಬೇಕು. ತಗೊಳಪ್ಪ. ಕ್ಲಿಯರ್ ಆಯ್ತಾ? ನಂದು ನಿಂದು ಕ್ಲಿಯರ್ ಆಯ್ತಾ? ಆಯ್ತು ಬಿಡಪ್ಪ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ. ಲೋ ಶಂಕ್ರಿ, ತಗೊಳಪ್ಪ.
ನಿನ್ಗೆ 500 ರೂಪಾಯಿ ಕೊಡ್ಬೇಕಾಯ್ತಲ್ಲ, ಈವಾಗಲೇ ಕ್ಲಿಯರ್ ಮಾಡ್ಬಿಟ್ಟೆ. ದಯವಿಟ್ಟು ನಂಗೆ ಸವಾಸ ಬಿಟ್ಬಿಡಪ್ಪ. ದೊಡ್ಡ ನಮಸ್ಕಾರ ನಿನಗೆ. ಏಯ್ ನಿನ್ಗೆ 500 ರೂಪಾಯಿ ಬ್ಯಾಲೆನ್ಸ್ ಇತ್ತಲ್ಲ, ತಗೊಳ್ಳೋ 500 ರೂಪಾಯಿ. ನಂದು ನಿಂದು ಬ್ಯಾಲೆನ್ಸ್ ಕ್ಲಿಯರ್. ಹೆಂಗೋ 3 ಜನದ ಸಾಲನೂ ಕ್ಲಿಯರ್ ಆಯಿತು. ಬನ್ನಿ ಎಲ್ಲರೂ ಹೋಗಿ ಒಳ್ಳೆ ಕಾಫಿ ಕುಡ್ಕೊಂಡು ಮನೆಗೆ ಹೋಗೋಣ. ಇರೋ ನೀನು ಕೊಟ್ಟೆ. 3 ಜನದ್ದು ಕ್ಲಿಯರ್ ಆಯಿತು. ಬಾರ, ಏನು ಯೋಚನೆ ಮಾಡ್ತೀಯ ನೀನು? ಮಂಜಾ ಏನಯ್ಯ ಗೋಪಾಲ? ಹಾಲು ಕಣಪ್ಪ. ಹಾಲ? ಏನೋ ವಿಶೇಷ ಇವತ್ತು? ಅಷ್ಟು ಕುಡಿ ಹೇಳ್ತೀನಿ. ಏನಯ್ಯ ಗೋಪಾಲ, ಇವತ್ತು ಅಪರೂಪಕ್ಕೆ ಮನೆವರೆಗೂ ಹಾಲು ತಂದು ಕೊಟ್ಬಿಟ್ಟಿದ್ಯಾ? ನಾಗರ ಪಂಚಮಿ ಅಲ್ವೇನ ಇವತ್ತು, ಅದಕ್ಕೆ ನಮ್ಮಮ್ಮ ಯಾವ್ದಾದ್ರು ಹುತ್ತಕ್ಕೆ ಹೋಗಿ ಕರಿ ನಾಗರಾವ್ಗೆ ಹಾಲು ಹಾಕ್ಬಿಟ್ಟು ಬಾ ಅಂದ್ರು. ಅದಕ್ಕೆ ತಂದು ನಿನಗೆ ಕೊಟ್ಟೆ. ಬರಲಾ? ಮಂಜಾ, ಮಂಜಾ, ಥೋ ಎಲ್ಲೋದ್ ನಾವನು? ಮಂಜಾ, ಲೇ ಬಡ್ಡಿ ಮಗನ ಇಲ್ಲೇ ಇದೆಯೇನೋ? ಎಲ್ಲೆಲ್ಲ ಹುಡ್ಕೋದು ನಿನ್ನ? ಏನಾಯ್ತಾ? ಬೆಳಿಗ್ಗೆಯಿಂದ ಎಲ್ಲಾರ್ಗು ಟೆನ್ಷನ್ನು. ಅದಕ್ಕೆ ಮಂಜಾ ಇಲ್ಲೇ ಪಾರ್ಕಲ್ಲಿ ರೀಲ್ಸ್ ಮಾಡ್ತಾ ಇದ್ದಾನೆ. ಆ ಮನೆ ಕೆಲಸದವಳು ಬೇರೆ ಯಾರ ಜೊತೆನೂ ಓಡೋಗಿರ್ಬೇಕು. ಆಯ್ತು, ಹೇಳ್ಕೊಂಬರ್ತೀನಿ. ಯಾಕೋ ಏನಾಯ್ತಾ? ಒಂದೇ ಒಂದು ರೀಲ್ಸ್ ಮಾಡ್ಬರ್ತೀನಿ. ಒಂದೇ ಒಂದು 1000 ರೂಪಾಯಿ ಇಸ್ಕೊಂಡು ಎಷ್ಟು ದಿನ ಆಯ್ತು? ವಾಪಸ್ ಕೊಡ್ತೀಯ ಇಲ್ವಾ? ಕೊಡ್ತೀನಿ ಬಿಡ. ಏನು ಓಡೋಗ್ಬಿಡ್ತೀನ? ಅದೇನು ಹಂಗಾಡ್ತೀಯ ನೀನು? ಫ್ರೆಂಡ್ಶಿಪ್ಪಲ್ಲಿ ಅರ್ಧ ಬಿಟ್ಬಿಡ್ತೀನಿ. ಅಟ್ಲೀಸ್ಟ್ ಅರ್ಧನಾದ್ರೂ ಕೊಡು. ನಿಜವಾಗ್ಲು ಗೋಪಾಲ, ಫ್ರೆಂಡ್ ಅಂದ್ರೆ ನೀನೇ ಕಣೋ. ಫ್ರೆಂಡ್ಶಿಪ್ಪಲ್ಲಿ ನೀನೇ ಅರ್ಧ ಬಿಟ್ಮೇಲೆ ನಾನು ಅರ್ಧ ಬಿಟ್ಬಿಡ್ತೀನಿ ಬಿಡ. ನಿಂಗೆ ಒಳ್ಳೇದು ಮಾಡ್ತದ ಗೋಪಾಲ. ಈಗ ಹಳೆದೆಲ್ಲ ಕ್ಲಿಯರು. ಹೊಸ್ತಾಗ 1000 ರೂಪಾಯಿ ಸಾಲ ಕೊಡ. ಜನ್ಮಕ್ಕೆ ಹೋಗೋ. ಗೋಪಾಲ, ಯಾಕೋ ಬೇಜಾರಾಗಿದ್ಯಾ? ಮಂಜಾ, ಒಂದು 10,000 ರೂಪಾಯಿ ಸಾಲ ಬೇಕಣ. 10,000 ರೂಪಾಯಿ ಸಾಲ ಬೇಕಾ? ನನ್ನ ಫ್ರೆಂಡ್ ಒಬ್ಬನ ಹತ್ರ 10,000 ರೂಪಾಯಿ ಸಾಲ ಮಾಡಿದ್ದೆ. ಆ ಸಾಲ ನೀವೇ ತಗೊಂಡ್ಬಿಡ. Listen a song for the broken hearted. ಎಷ್ಟತ್ತ ಬರೋದು? ಸ್ವಲ್ಪ ಲೇಟ್ ಆಯ್ತತ್ತ. ನಡಿ. ಇಳಿಯ ಕೆಳಗಡೆ. ಎಲ್ಲ ದುಡ್ಡು? ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಓಡಾಡ್ತೀಯ. ಇಳಿಯ ಕೆಳಗಡೆ. ಒಂದು 2 ದಿವಸ ಟೈಮ್ ಕೊಡ್ತೀನಿ. ಅಷ್ಟೆಲ್ಲ ಟೈಮ್ ಇಲ್ಲ, ನಡಿಯಲೇ ಸೈಡ್ಗೆ ನಡಿಯ. ಗಾಡಿ ಏನಕ್ಕ ತಗೊಂಡು ಹೋಗ್ತಾ ಇದೆಯಾ? ನನಗೆ ಕೊಡ್ಬೇಕಾಗಿರೋ 10,000 ರೂಪಾಯಿ ಕೊಟ್ಟು ಗಾಡಿ ತಗೊಂಡೋಗಲಿ. ಗಾಡಿ ತಗೊಂಡೋಗ್ಬಿಡಕಲ್ಲ ಪ್ಲೀಸ್. ಕೊಡ 10,000 ರೂಪಾಯಿ ಕೊಟ್ಟು. GGB 10,000ನಾ? ನೀನು ನಂಬರ್ ಹೇಳ ನೋಡ. 12,000 ಹಾಕಿದ್ದೀನಿ. ತಿಕ್ಕ ಮುಚ್ಕೊಂಡು ಹಿಡಿಯ ಕೆಳಗೆ. ಏನು ನೋಡ್ತಾ ಇದೀಯಾ? ಹೋಗೋ. ಗೋಪಾಲ, ಫ್ರೆಂಡ್ ಅಂದ್ರೆ ನೀನೇ ಕಣಮ್ಮ. ಥ್ಯಾಂಕ್ ಯು ಕಣ. ಇರೋ 1 ನಿಮಿಷ ಇರೋ. ನೀನು ನೋಡ್ತೀಯಾ? ಸರಿ ಆಯ್ತು, ನಡಿ. ಇಳಿಯ. ಯಾಕೋ ಏನಾಯ್ತು? ನಾನು ಅವನಿಗೆ ಕೊಟ್ಟಿರೋದು 12,000 ಪ್ಲಸ್ ಬಡ್ಡಿ 2,000, ಟೋಟಲ್ 14,000 ಕೊಟ್ಟು ನೀನು ಗಾಡಿ ತಗೊಂಡು. ಇವತ್ತು ರಾಮೇಶ್ವರಂ ಕೆಫೆಯಲ್ಲಿ ಪಾರ್ಟಿ ಕೊಡಿಸ್ತಾ ಇದೆಯಾ? 1 ತಿಂಗಳಾಗಿತ್ತು ಕಣೋ. ನನ್ನ ಗರ್ಲ್ ಫ್ರೆಂಡಿನ ಒಂದು ಫೋನು ಬಂದಿರಲ್ಲ, ಒಂದು ಮೆಸೇಜ್ ಬಂದಿರಲ್ಲ. ಇವತ್ತು ಅವಳು ಮೆಸೇಜ್ ಬಂತು ಕಣೋ, ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಹೌದೇನಯ್ಯ? ಏನಂತ ಮೆಸೇಜ್ ಮಾಡಿದ್ಲು? ಕರೆನ್ಸಿ ಮುಗ್ದೋಗಿ ರೀಚಾರ್ಜ್ ಮಾಡು ಅಂತ.